ಮಲ್ಪೆಯ ಬೀಚ್ ಅಭಿವೃದ್ಧಿ ಸಮಿತಿ ಅಂತ ಇತ್ತು. ಯಾವ 2003ರಲ್ಲಿ ಉಮಾಶಂಕರ್ ಅಂತ ಒಬ್ಬ DC ಬಂದು ಇಲ್ಲಿ ಮಲ್ಪೆ ಅಭಿವೃದ್ಧಿ ಸಮಿತಿಯನ್ನ ಮಾಡಿದ್ರು. 5 ಭಜನಾ ಮಂಡಳಿಗಳು ಅದರಲ್ಲಿತ್ತು. ಪುನ್ನರಾಜ್ ಅವರು, ತುಂಬಾ ಜನ IAS ಇವತ್ತು ದೊಡ್ಡ ದೊಡ್ಡ ಸ್ಥಾನ, ವಿಶಾಲ್ ಅವರು, ಇವರೆಲ್ಲ ಅದರ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದ್ದಾರೆ. ಇವತ್ತು ಏಕಾಏಕಿ ಯಾರೋ ಒಬ್ಬರ CEO ಆಗುದಿಲ್ಲ ಅಂತ, ನನಗೆ ಮೀಟಿಂಗ್ಗೆ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಹೇಳಿ ಇವತ್ತು ನಮ್ಮ ಮಲ್ಪೆ ಅಭಿವೃದ್ಧಿ ಸಮಿತಿ ರದ್ದಾಗಿ ಇವತ್ತು ಜಿಲ್ಲಾ ಸಮಿತಿಗೆ ಹೋಗಿದೆ. ನಾವು ಮಾತಾಡಲಿಲ್ಲ, ನಾವು ಪ್ರತಿಭಟನೆ ಮಾಡಲಿಲ್ಲ, ಇಲ್ಲ ತೊಂದರೆ ಇಲ್ಲ ಅಂತ. ಅದರಿಂದ ತೊಂದರೆ ಏನಾಯ್ತು? ಇವತ್ತು ಬೀಚ್ ಅಭಿವೃದ್ಧಿಯಲ್ಲಿ ನಮ್ಮ ಪಾತ್ರ ಇದೆ, ಅದರ ಬೆಳವಣಿಗೆಯಲ್ಲಿ ನಮ್ಮ ಪಾತ್ರ ಇದೆ. ಆದರೆ ನಮ್ಮ ಮೇಲೆ ದಬ್ಬಾಳಿಕೆ, ನಮ್ಮ ಮೇಲೆ ಶೋಷಣೆ ಅಧಿಕಾರಿಗಳಿಂದ ಮಾಡಿದ್ರು, ನಾವು ಮಾತಾಡಲಿಲ್ಲ. ಈ ಪ್ರವೃತ್ತಿಯನ್ನು ನಾವು ಬಿಡಬೇಕಾಗ್ತದೆ. ನಮಗೆ ಅನ್ಯಾಯ ಆದಾಗ ನಾವು ಪ್ರತಿಭಟಿಸುವಂತ ಕೆಲಸಗಳಾಗಲೇಬೇಕು. ಮತ್ತು ಇಂಥ ವಿಷಯಗಳಲ್ಲಂತೂ ನಾವು ರಾಜಿಗೆ ಬಂದರೆ ಇಲ್ಲ, ಇವತ್ತೆಲ್ಲರೂ ಮಾತಾಡುವಾಗ ಇಲ್ಲ ಏನೋ ಬಹಳ ದೊಡ್ಡ ಘಟನೆ ಆಗಿದೆ ಅಂತ ರೀತಿಯಲ್ಲಿ ಮಾತಾಡ್ತಾರೆ. ನನ್ನ ಪ್ರಕಾರ ನಾನು ಹೇಳ್ತೇನೆ, ಆ ಮಹಿಳೆ ತಪ್ಪು ಮಾಡಿದ್ದನ್ನು ಒಪ್ಪಿಕೊಂಡಿದ್ದಾರೆ. ಆ ಮಹಿಳೆ ಬಗ್ಗೆ ನನಗೆ ಗೌರವ ಬಂದಿದೆ. ಮೊನ್ನೆ ಅವಳ ಸ್ಟೇಟ್ಮೆಂಟ್ ನೋಡಿದ ಮೇಲೆ, ವಿಡಿಯೋದಲ್ಲಿ ಸ್ಟೇಟ್ಮೆಂಟ್ ನೋಡಿದ ಮೇಲೆ, ಇಲ್ಲ ನನ್ನ ತಪ್ಪು, ಆ ಉದ್ದಡತನ ಮಾತಾಡಲಿಲ್ಲ, ನನಗೆ ಜಾತಿಯ ಬೆಂಬಲ ಇದೆ, ನನಗೆ ಎಟ್ರಾಸಿಟಿ ಅಟ್ರಾಕ್ಟ್ ಆಗ್ತದೆ ಅಂತ ಆ ಮಹಿಳೆ ಹೇಳಿಲ್ಲ. ಇಲ್ಲ ನನಗೆ ಹೊಡೆದಿದ್ದಾರೆ, ನನಗೆ ಮಾಡಿದ್ದಾರೆ, ನಾನು ಕದೀಲಿಲ್ಲ ಅಂತ ಹೇಳಿಲ್ಲ. ತಪ್ಪು ಅದೊಂದು ಮುಗ್ಧ ಮಹಿಳೆ, ಅದು ತಪ್ಪೊಪ್ಪಿದೆ, ನನ್ನಿಂದ ತಪ್ಪಾಗಿದೆ, ಹಾಗಾಗಿ ಅವರು ನನಗೆ ಇದು ಮಾಡಿದ್ದಾರೆ, ನನ್ನನ್ನು ಕ್ವಶನ್ ಮಾಡಿದ್ದಾರೆ, ಹಾಗಾಗಿ ಇದನ್ನು ಇಲ್ಲಿ ಬಿಡಿ ಅಂತ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಮತ್ತೆ ನಾನಂತೂ ಬಹಳ ಸ್ಪಷ್ಟವಾಗಿ ಇಲ್ಲಿ ಅದು ನಾವು ಯಾರು ಅದನ್ನು ಮಾಡಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಒಬ್ಬ ಕಳ್ಳ ಸಿಕ್ಕಿ ಬಿದ್ದ ಸಂದರ್ಭದಲ್ಲಿ ಅವ ಯಾವ ಜಾತಿ ಯಾವ ಧರ್ಮ ಅಂತ ಕೇಳ್ಕೊಂಡು ಆಕ್ಟ್ ಮಾಡಲ್ಲ, ಅವನ ಪ್ರಕ್ರಿಯೆ ನೋಡಿ ಆಕ್ಟ್ ಮಾಡ್ತಾರೆ. ಅವ ಕಳ್ಳ ಹತ್ಕೊಂಡು ಹಿಡಿದ ಕೂಡಲೇ ಅವನಿಗೆ ಫಸ್ಟ್ ಹೊಡೆದೇ ಮತ್ತೆ ಮಾತಾಡೋದು. ಎಲ್ಲಿಯೂ ಅದು ಇಲ್ಲಿಂತಲ್ಲ. ನನಗೆ ಕೆಲವರೆಲ್ಲ ಫೋನ್ ಮಾಡಿದ್ರು, ನನ್ನ ಸ್ಟೇಟ್ಮೆಂಟ್ ನೋಡಿ ನೀವು ಹೀಗೆ ನಮ್ಮ ಇಲ್ವಾ ಅಂತ. ನಾನು ಆಗ ಹೇಳಿದೆ, ನಿಮ್ಮನೆಯಲ್ಲಿ ನಾಳೆ ಕಳ್ಳತನ ಆದ್ರೆ ನೀವೇನು ಮಾಡ್ತೀರಿ? ನೀವು ಅವನು ಯಾವ ಜಾತಿ ನೋಡಿ ಅವನಿಗೆ ಇದು ಮಾಡ್ತೀರಾ? ಸೊ ಹಾಗಾಗಿ ಈ ಘಟನೆ ನಡಿಬಾರ್ದು, ಇದು ದುರ್ದೈವ. ಇಂಥದ್ದು ಒಬ್ಬ ಕಳ್ಳತನ ಮಾಡಿದವರನ್ನ ಹಿಡಿದದ್ದು ಮಹಿಳೆಯರು ಮಾಡಿದ್ದಾರೆ. ಅವರು ಕ್ವಶನ್ ಮಾಡುವಾಗಲೂ ಯಾರಿಗೆ ಕೊಟ್ಟಿದ್ದಿ ಅಂತ ಕೇಳಿದ್ದಾರೆ ಬಿಟ್ರೆ ಬೇರೆ ಅವಳ ಜಾತಿಯನ್ನ ನಾನು ಝೂಮ್ ಮಾಡಿ ನೋಡಿದ್ದೇನೆ, ಅವಳ ಜಾತಿಯ ನಿಂದನೆಯನ್ನ ಮಾಡಲಿಲ್ಲ. ಯಾರಿಗೆ ಕೊಟ್ಟಿದ್ದಿ, ಯಾಕಂದ್ರೆ ನೆಕ್ಸ್ಟ್ ಅವರಿಗೆ ಯಾರು ಅಂತ ಗೊತ್ತಾಗ್ಲಿ ಅಂತ ಹೇಳುವ ಕಾರಣಕ್ಕೂ ಅದಕ್ಕೆ ಅಟ್ರಾಸಿಟಿ ಅಂತ ಕೇಸ್ ಮಾಡಿ ಇವತ್ತು ಆ ಮಹಿಳೆ ನೋಡಿ, ಇವತ್ತು ಆ ಅಟ್ರಾಸಿಟಿಯನ್ನು ಅವರು ವಾಪಸ್ ಮಾಡ್ತಿದ್ರೆ ಪಕ್ಕ ಬೇಲಾಗುದಿಲ್ಲ. ಇವತ್ತು ಏಪ್ರಿಲ್ 2ರವರೆಗೆ ಏನೋ ಇದಿದೆ, ಜೈಲಲ್ಲಿ ಹಾಕಿದ್ದಾರೆ. ನೀವು ಇರುವಂತಹದ್ದು ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮೀನುಗಾರ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಇದಕ್ಕೆ ಬೆಲೆ ಕೊಟ್ಟಾದರೂ ಅಟ್ರಾಸಿಟಿಯನ್ನ ಅವರು ಫರ್ದರ್ ಸ್ಟೇಟ್ಮೆಂಟ್ ಆಗಿ ವಾಪಸ್ ಮಾಡಬೇಕು. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಮತ್ತು ಇಲ್ಲಿಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವಿಶೇಷವಾಗಿ ಹೇಳ್ತೇನೆ, ಇದನ್ನ ಸೌಹಾರ್ದಯುತವಾಗಿ ಮುಗಿಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.